ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ವಾಸ್ತು ಎಕ್ಸ್ಪರ್ಟ್ ಮಂಜುನಾಥ್ ಸಿಂಧಲಿ. ಸ್ನೇಹಿತರೆ, ನಮ್ಮ BMD ವಾಸ್ತು ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂದರೆ, ಮನೆಗೆ ದೇವರ ಮೂಲೆ ಅಂದರೆ ಮನೆಗೆ ದೇವರ ಮನೆ ಎಲ್ಲಿ ಮಾಡ್ಕೋಬೇಕು. ಸುಮಾರು ಜನ ಒಂದೊಂದು ಹೇಳ್ತಿದ್ದಾರೆ, ಓಕೆನಾ. ದೇವರ ಮನೆದು ಅಕ್ಯುರೇಟ್ ಸರಿಯಾದ ಸ್ಥಾನ ಎಲ್ಲಿ ಬರುತ್ತೆ, ದೇವ್ರ ಮನೆಗೆ ಎಲ್ಲಿ ಮಾಡ್ಕೊಂಡ್ರೆ ಕರೆಕ್ಟಾಗಿ ಒಳ್ಳೆ ಶುಭ ಫಲಗಳು ಸಿಗುತ್ತೆ, ಓಕೆನಾ, ಎಲ್ಲಿ ಮಾಡ್ಕೊಬೇಕು, ಓಕೆನಾ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಅದೇ. ಇದರಲ್ಲಿ ಒಳ್ಳೆ ಮಾಹಿತಿ ಇದೆ. ಮಿಸ್ ಮಾಡ್ಕೋಬೇಡಿ, ಚೆನ್ನಾಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಓಕೆನಾ. ತುಂಬ ಜನ ದೇವ್ರ ಮನೆಗೆ ತುಂಬ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ. ದೇವ್ರ ಮನೆ ಹೇಗಿರ್ಬೇಕು, ಹೇಗೆ ಕಟ್ಟಬೇಕು ಅನ್ನೋದನ್ನ, ಓಕೆನಾ ಸ್ನೇಹಿತರೆ. ಹಾಗೂ ಏನೇನು ಇರಬಾರ್ದು, ಓಕೆನಾ ಸ್ನೇಹಿತರೆ, ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ವಿಡಿಯೋದಲ್ಲಿ ಎಂಟ್ರಿ ಆಗೋಣ. ನೋಡಿ ಸ್ನೇಹಿತರೆ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ನೈಋತ್ಯ ಮೂಲೆ, ವಾಯುಮೂಲೆ, ಓಕೆನಾ. ವಾಯುಮೂಲೆ ಸ್ನೇಹಿತರೆ, ಈಗ ನೋಡಿ, ಪೂರ್ವ ದಿಕ್ಕಿದೆ ಅಲ್ವಾ, ಇಲ್ಲಿ ಈಶಾನ್ಯ ಮೂಲೆ, ಆಗ್ನೇಯ ಮೂಲೆ ಇದೆ. ಫಸ್ಟ್ ಇದನ್ನ ಏನ್ ಮಾಡ್ಬೇಕು, ಈ ಪೂರ್ವ ದಿಕ್ಕನ್ನ 3 ಭಾಗ ಮಾಡ್ಕೊಳ್ಳಿ, ಓಕೆನಾ. ಪೂರ್ವ ದಿಕ್ಕನ್ನ 3 ಭಾಗ ಮಾಡಬೇಕು. ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ, ನೋಡಿ, ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ, ಓಕೆನಾ. ಪೂರ್ವ ದಿಕ್ಕನ್ನ ಈ ರೀತಿ 3 ಭಾಗ ಮಾಡಬೇಕು, ಓಕೆ. ನೋಡ್ರಿ, ಇದೇನಾಯ್ತು, ಇದು ಈಶಾನ್ಯ ಮೂಲೆ ಆಯ್ತು, ಓಕೆ. ಪೂರ್ವ ದಿಕ್ಕು ಇದೇನಾಯ್ತು, ಪೂರ್ವ ದಿಕ್ಕು ಆಯ್ತು. ಇದೇನಾಯ್ತು, ಆಗ್ನೇಯ ಮೂಲೆ ಆಯ್ತು. ಆಗ್ನೇಯ ಮೂಲೆ, ಪೂರ್ವ ದಿಕ್ಕು, ಆಗ್ನೇಯ ಮೂಲೆ, ಸಾರಿ, ಈಶಾನ್ಯ ಮೂಲೆ, ಪೂರ್ವ ದಿಕ್ಕು, ಆಗ್ನೇಯ ಮೂಲೆ, ಓಕೆನಾ. 3 ಭಾಗ ಆಯ್ತು, ಓಕೆನಾ. ಈ ರೀತಿ ಕರೆಕ್ಟ್ ಇದು 3 ಸಮಾನಾಗಿ ಭಾಗ ಮಾಡ್ಬೇಕು, 3 ಭಾಗ ಮಾಡಬೇಕು, ಓಕೆನಾ. ಈಗ ಇಲ್ಲಿ ದೇವ್ರ ಮನೆ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಸ್ನೇಹಿತರೆ. ಈ ಪೂರ್ವ ದಿಕ್ಕಿನಲ್ಲಿ ದೇವರ ಮನೆ ಬರುತ್ತೆ, ಓಕೆನಾ. ಈ ಪೂರ್ವ ದಿಕ್ಕಿಗೆ ದೇವರ ಮನೆ ಬರುತ್ತೆ. ಡೋರ್ ಈ ರೀತಿ ಇಡಿ, ಡಬಲ್ ಡೋರ್ ಇಟ್ಕೊಳ್ಳಿ, ಓಕೆನಾ. ಇಲ್ಲಿ ದೇವ್ರ ಮನೆಗೆ ಡಬಲ್ ಡೋರ್ ಇಟ್ಕೊಳ್ಳಿ. ಕಂಪಲ್ಸರಿ ದೇವ್ರ ಮನೆಗೆ ಡಬಲ್ ಡೋರ್ ಇರಲೇಬೇಕು, ಓಕೆ. ಈಗ ಇಲ್ಲಿ ದೇವ್ರ ಮನೆ ಇರುತ್ತೆ, ಓಕೆನಾ. ದೇವ್ರ ಫೋಟೋಗಳು ಇಲ್ಲಿ ಇರ್ತವೆ, ಓಕೆ. ದೇವರ ಫೋಟೋನ ದೇವರದ್ದು ಬೆನ್ನು ಪೂರ್ವ ದಿಕ್ಕಿಗೆ ಇರುತ್ತೆ, ಓಕೆ. ದೇವರ ಮುಖ ಪಶ್ಚಿಮ ಕಡೆಗೆ ಬರುತ್ತೆ, ದೇವರ ಮುಖ ಪಶ್ಚಿಮ ಕಡೆಗೆ ಬರುತ್ತೆ. ದೇವರ ಬೆನ್ನು ಪೂರ್ವ ದಿಕ್ಕಿಗೆ ಇರುತ್ತೆ. ಇದೇ ರೀತಿ ಇರ್ಬೇಕು ಸ್ನೇಹಿತರೆ, ಓಕೆನಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವರು ಏನ್ ಮಾಡ್ತಾರೆ, ಇಲ್ಲಿ ಅಡಿಗೆ ಮನೆ ಮಾಡ್ಕೊಬಿಟ್ಟು, ಇದು ಅಡಿಗೆ ಮನೆ ಮಾಡ್ಕೊಬಿಟ್ಟು ಇಲ್ಲಿ ದೇವ್ರ ಮನೆ ಮಾಡ್ಕೊಂತಾರೆ. ಇಲ್ಲ, ನಮಗೆ ಉತ್ತರಕ್ಕೆ ಮಖ ಮಾಡಿದೆ ದೇವರು, ಉತ್ತರಕ್ಕೆ ಮಖ ಮಾಡಿದೆ ದೇವರು ಅಂತೇಳಿ, ಇದು ಕೂಡ ಶುಭ ಫಲನೇ ಅಂತ ತಿಳ್ಕೊಬಿಟ್ಟು ಇಲ್ಲಿ ಮಾಡ್ಕೊಂತಾರೆ. ಇಲ್ಲಿ ಮಾಡ್ಕೋಬಾರ್ದು ಸ್ನೇಹಿತರೆ. ಈ ದಕ್ಷಿಣ ದಿಕ್ಕಿಗೆ ದೇವ್ರ ಮನೆ ಮಾಡ್ಕೊಳ್ಳೇಬಾರದು. ಒಂದ್ ವೇಳೆ ಮಾಡ್ಕೊಂಡ್ರೆ ಏನ್ ತೊಂದರೆ ಆಗುತ್ತೆ, ಆರೋಗ್ಯ ವಿಷಯದಲ್ಲಿ ಬಂದ್ಬಿಟ್ಟು ಈ ಹೀಟ್, ಈ ಸೊಂಟದಿಂದ ಕೆಳಭಾಗವರೆಗೂ, ಪಾದವರೆಗೂ, ಓಕೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊಂಟದಿಂದ ಕೆಳಭಾಗದವರೆಗೂ ಹೀಟ್ ಗುಳ್ಳೆ ಆಗ್ತವೆ.
ಅದು ನಮ್ಮಲ್ಲಿ ಕುರುಗಡ್ಡೆ ಅಂತಾರೆ. ಅಲ್ಲಲ್ಲಿ ಆಗ್ತವೆ, ಗುದಗಳಿಗೆ ಆಗ್ತವೆ, ಸೀಟಿಗೆ ಆಗ್ತವೆ, ಇದು ಮೊಣಕಾಲಿಗೆ, ಆ ಕಡೆ ತೊಡೆಗೆ, ಅಲ್ಲೆಲ್ಲ ಏನಾಗ್ತವೆ ಕುರುಗಡ್ಡೆ ಅಂತಾರೆ ನಮ್ಮಲ್ಲಿ, ಹೀಟ್ ಗಡ್ಡೆ. ಓಕೆ, ಒಳಗಡೆ ಆಗ್ತವೆ, ಆ ರೀತಿ ಸಮಸ್ಯೆ ಬರುತ್ತೆ. ಓಕೆ, ಒಂದನೇದು. ಎರಡನೇದೇನೆಂದ್ರೆ ನಿಮ್ಮ ಸಂಬಂಧಿಕರು, ರಕ್ತ ಸಂಬಂಧಿಕರು ಏನಿರಲ್ಲ, ಹೊರಗಿನ ಸಂಬಂಧಿಕರಲ್ಲ, ನಿಮ್ಮ ರಕ್ತ ಸಂಬಂಧಿಕರು ಅಂದ್ರೆ ಅಣ್ಣ ತಮ್ಮರು ಅಕ್ಕ ತಂಗಿದ್ರು ಅವರು. ಓಕೆ, ಅವರು ನಿಮ್ಮ ಜೊತೆ ಚೆನ್ನಾಗಿ ಇರಲ್ಲ, ದ್ವೇಷ, ಸಿಟ್ಟಿಂದ ಇರ್ತಾರೆ, ನಿಮ್ಮ ಮೇಲೆ ಜಾಸ್ತಿ ಕೋಪ ಮಾಡ್ಕೊತಾರೆ. ಓಕೆನಾ ಸ್ನೇಹಿತರೆ, ಇದೆಲ್ಲ ಎಲ್ಲಿ ಇದ್ರೆ ಆಗುತ್ತೆ? ದಕ್ಷಿಣ ದಿಕ್ಕಿನಲ್ಲಿ ದೇವ್ರ ಮನೆ ಇದ್ರೆ ಅಥವಾ ನೈಋತ್ಯ ದಿಕ್ಕಿನಲ್ಲಿ ದೇವ್ರ ಮನೆ ಇದ್ರೆ ಬರುತ್ತೆ. ನಿಮ್ಮ ರಕ್ತ ಸಂಬಂಧಿಕರುಗಳಿಗೆ ನಿಮ್ಮಿಂದ ವಿರೋಧ ಬರುತ್ತೆ. ಓಕೆನಾ ಸ್ನೇಹಿತರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇಲ್ಲಿ ದೇವ್ರ ಮನೆ ಮಾಡ್ಕೋಬಾರ್ದು, ನೈಋತ್ಯ ಮೂಲೆಯಲ್ಲಿ ಸಹ ಮಾಡ್ಕೋಬಾರ್ದು, ಇಲ್ಲಿ ಸಹ ಮಾಡ್ಕೋಬಾರ್ದು. ನೋಡಿ, ಮಾರ್ಕ್ ಮಾಡ್ತೀನಿ, ಇಲ್ಲಿ 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 ಇಲ್ಲೆಲ್ಲ ಮಾಡ್ಕೋಬಾರ್ದು. ಓಕೆನಾ ಸ್ನೇಹಿತರೆ, ಅರ್ಥ ಆಯ್ತಾ? ಕೆಲವರು ಏನ್ ಮಾಡ್ತಾರೆ, ಅಡಿಗೆ ಮನೆ ಮಾಡ್ಕೊಂಡು ಅಡಿಗೆ ಮನೆ ಪಕ್ಕದಲ್ಲೇ ಮಾಡ್ಕೊಂತಾರೆ. ಅಂದ್ರೆ ಅಡಿಗೆ ಮನೆಯಲ್ಲೇ ಪಕ್ಕದಲ್ಲೇ ಒಂದು ಚಿಕ್ಕದೊಂದು ಏನಂತಾರೆ, ಒಂದು ಪ್ಲೈವುಡ್ ಕಟ್ಟಿಗೆ ಇದು ಮಾಡ್ಕೊಂಡಿರ್ತಾರೆ. ಓಕೆ, ನೋ ಪ್ರಾಬ್ಲಮ್, ಅದೇನ್ ತೊಂದರೆ ಇಲ್ಲ. ಈ ಕಡೆ ಪೂರ್ವ ದಿಕ್ಕಿ ಕಡೆಗೆ ಬರ್ಬೇಕು ಅದು ದೇವ್ರ ಮನೆ. ಅಡಿಗೆ ಮನೆಯಲ್ಲಿ ಇದ್ರು ಸಹ ಪೂರ್ವ ದಿಕ್ಕಿನಲ್ಲೇ ಬರ್ಬೇಕು ದೇವ್ರ ಮನೆ. ಚಿಕ್ಕದಾದ್ರೂ ಪರವಾಗಿಲ್ಲ, ಮಾಡ್ಕೋಬಹುದು, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಓಕೆನಾ? ಆದ್ರೆ ದಕ್ಷಿಣ ಕಡೆಗೆ, ದಕ್ಷಿಣ ದಿಕ್ಕಿಗೆ, ನೈಋತ್ಯ ಮೂಲೆಗೆ ಈ ತರ ಎಲ್ಲ ಮಾಡಬಾರ್ದು. ಹಾಗೂ ಈ ವಾಯು ಮೂಲೆಯಲ್ಲಿ ಮಾಡ್ಕೊಂಡಿರ್ತಾರೆ ಕೆಲವರು. ಇಲ್ಲೊಂದು ಬೆಡ್ರೂಮ್ ಮಾಡ್ಕೊಂಡು, ಅಂದ್ರೆ ಒಂದು ಹಾಲ್ ಮಾಡ್ಕೊಂಡ್ಬಿಟ್ಟು ಇದಕ್ಕೊಂದು ಈ ರೀತಿ ಬಾಗಲ ಕೊಟ್ಕೊಂಡ್ಬಿಟ್ಟು ಇಲ್ಲೊಂದು ದೇವ್ರ ಮನೆ ಮಾಡ್ಕೊಂಡಿರ್ತಾರೆ. ಈ ರೀತಿ ದೇವರ ಮನೆ ಮಾಡ್ಕೊಂಡಿರ್ತಾರೆ. ಓಕೆನಾ? ಪೂಜಾ ಮಂದಿರ, ಇದು ಪೂಜಾ ಮಂದಿರ. ದೇವ್ರ ಮನೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಇದು ವಾಯುಮೂಲೆಗೆ ಇಲ್ಲಿ ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ಇಲ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ಮ ಸಂಬಂಧಿಕರು, ಓಕೆ, ದಕ್ಷಿಣ ದಿಕ್ಕಿನಲ್ಲಿ ಏನಾಗುತ್ತೆ, ನಿಮ್ಮ ರಕ್ತ ಸಂಬಂಧಿಕರು ಅಂದ್ರೆ ನಿಮ್ಮ ಒಡ ಹುಟ್ಟಿದವರು. ಓಕೆನಾ? ಮತ್ತು ಮನೆ ಯಜಮಾನನಿಗೆ ಗಡ್ಡೆಗಳಾಗೋದು, ಹಾಗೂ ಮನೆಯ ಹೆಣ್ಮಕ್ಕಳಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ಅಥವಾ ಏನಾಗುತ್ತೆ, ರಕ್ತ ಕಡಿಮೆ ಆಗೋದು. ಹಿಮೋಗ್ಲೋಬಿನ್ ಅಂದ್ರೆ ಅದೇ ರಕ್ತ ಕಡಿಮೆ ಆಗೋದು. ಬ್ಲಡ್ ರಿಪೋರ್ಟ್ ನೀವು ಮಾಡಿಸಿದ್ರೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಡಾಕ್ಟರ್ ಹೇಳ್ತಾರೆ. ಓಕೆ, ಅಂದ್ರೆ ರಕ್ತ ಕಡಿಮೆ ಇದೆ ಅಂತ ಹೇಳ್ತಾರೆ. ಆಮೇಲೆ ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗೋದು, ವೀಕ್ ಆಗೋದು, ಒಂಥರ ನಿತ್ರಾಣ ಆಗೋದು, ಒಂಥರ ಉಸಿರಿಲ್ದಂಗೆ ಆಗೋದು ಜಾಸ್ತಿ ಕೆಲಸ ಮಾಡಿದಾಗ. ಮನೆ ಕೆಲಸನೇ, ದಿನ ಕೆಲಸನೇ, ಕಸ ಹೊಡೆಯೋದು, ಬಂಡೆ ಒರೆಸೋದು, ಬರೀ ಅಷ್ಟಕ್ಕೆ ಸುಸ್ತು ಆಗೋದು, ವೀಕ್ ಆಗೋದು, ಒಂಥರ ಕುಂದು ಹೋಗೋದು ಅಂತಾರಲ್ಲ ಆ ರೀತಿ. ಓಕೆನಾ ಸ್ನೇಹಿತರೆ? ಸೊ ಹಾಗಾಗಿ ದಕ್ಷಿಣ ದಿಕ್ಕಿನಲ್ಲಿ ಇರಬಾರ್ದು, ನೈಋತ್ಯ ಮೂಲೆಯಲ್ಲಿ ಇರಬಾರ್ದು, ವಾಯು ಮೂಲೆಯಲ್ಲಿ ಸಹ ಇರಬಾರ್ದು. ಓಕೆ, ಎಲ್ಲಿರ್ಬೇಕು ದೇವ್ರ ಮನೆ? ಪೂರ್ವ ದಿಕ್ಕಿನಲ್ಲಿ ಇರಬಾರ್ದು, ಪೂರ್ವ ದಿಕ್ಕಿನಲ್ಲಿ ಇರಬೇಕು. ಪೂರ್ವ ದಿಕ್ಕಿನಲ್ಲಿ ಇರಬೇಕು. ಓಕೆ, ಕೆಲವರು ಏನ್ ಮಾಡ್ತಾರೆ, ಈಶಾನ್ಯ ಮೂಲೆಗೆ ದೇವ್ರ ಮನೆ ಮಾಡ್ಕೋತಾರೆ. ಈಶಾನ್ಯ ಮೂಲೆ, ಈಶಾ ಇರೋ ಸ್ಥಾನ ಅಂದ್ರೆ, ಈಶಾ ಅಂದ್ರೆ ಶಂಕರ ಅಂದ್ರೆ ಮಹಾದೇವ, ಪರಮೇಶ್ವರ ಇರುವಂತ ಸ್ಥಾನ. ಹಾಗಾಗಿ ಇಲ್ಲಿ ದೇವ್ರ ಮನೆ ಮಾಡ್ಕೋಬೇಕು ಅಂತ ಈ ರೀತಿ ಮಾಡ್ಕೊಂಡ್ಬಿಡ್ತಾರೆ ಕೆಲವರು. ಇಲ್ಲಿ ದೇವ್ರ ಮನೆ ಮಾಡ್ಕೊಂತಾರೆ. ತಪ್ಪು ಸ್ನೇಹಿತರೆ. ಈಶಾನ್ಯ ಮೂಲೆಯಲ್ಲಿ ದೇವರ ಮನೆ ಮಾಡಲೇಬಾರದು. ಯಾವ ಶಾಸ್ತ್ರದಲ್ಲಿ ಇಲ್ಲ, ಯಾವ ಅಂದ್ರೆ ವಾಸ್ತುಶಾಸ್ತ್ರದಲ್ಲಿ ಇಲ್ಲ. ಓಕೆನಾ? ವಾಸ್ತುಶಾಸ್ತ್ರ ನಿಯಮಾನುಸಾರವಾಗಿ ಈಶಾನ್ಯ ಮೂಲೆಯಲ್ಲಿ ದೇವರ ಮನೆ ಮಾಡಬಾರದು. ಮಾಡಿದ್ರೆ ಮನೆ ಯಜಮಾನನ ತಲೆ ಸರಿಯಾಗಿರೋಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮನೆ ಯಜಮಾನನ ತಲೆ ಸರಿಗಿರಲ್ಲ. ಓಕೆನಾ? ಹಾಗೂ ಮನೆ ಮೊದಲನೇ ಸಂತಾನನ ಆ ಒಂದು ಸಂತಾನ ಮಗ ಆಗಿರ್ಲಿ ಮಗಳಾಗಿರ್ಲಿ ಚೆನ್ನಾಗಿರಲ್ಲ. ಓಕೆನಾ? ಹೊಂದಾಣಿಕೆ ಇರಲ್ಲ, ಕಿರಿಕಿರಿ, ಜಗಳ. ಓಕೆನಾ? ಹಾಗೂ ಆರೋಗ್ಯ ಸಂಬಂಧದಲ್ಲಿ ನರಗಳ ದೌರ್ಬಲ್ಯ ಆಗುತ್ತೆ.
ಅಂದ್ರೆ ಮೆದುಳಿಗೆ ನೋಡ್ರಿ, ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ನರಗಳು ಈ ಮೆದುಳಲ್ಲಿ ಹೋಗಿ ಜೆಂಟ್ ಆಗಿದೆ, ಲಿಂಕ್ ಇದೆ. ಓಕೆನಾ? ಪಾದದಿಂದ ಫುಲ್ ಮೈಯೆಲ್ಲ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ನರಗಳೆಲ್ಲ ಸೇರಿ ಮೆದುಳಿದೆಯಲ್ಲ, ದೊಡ್ಡ ದೊಡ್ಡ ಮೆದುಳು, ಆ ಮೆದುಳಲ್ಲಿ ನರಗಳೆಲ್ಲ ಲಿಂಕ್ ಆಗಿದೆ, ಜೆಂಟ್ ಆಗಿದೆ. ಹಂಗಾಗಿ ಬ್ರೈನ್ ಸ್ಟ್ರೋಕ್ ಆಗ್ಬಹುದು, ಪ್ಯಾರಲೈಸಿಸ್ ಆಗ್ಬಹುದು. ಓಕೆನಾ ಸ್ನೇಹಿತರೆ? ಈ ರೀತಿಯೆಲ್ಲ ಸಮಸ್ಯೆ ಇರ್ತವೆ. ಅಂದ್ರೆ ನಿಮಗೆ ನಾವು ಭಯ ಪಡಿಸ್ಬೇಕಂತ ಉದ್ದೇಶ ಇಲ್ಲ ಸ್ನೇಹಿತರೆ. ಏನಂದ್ರೆ ಈ ತರ ಇದೆ, ಮಾಹಿತಿ ಇದೆ, ಇದನ್ನು ನೋಡಿ ನೀವು ನಿಮ್ಮಷ್ಟಕ್ಕೆ ನೀವು ಸರಿ ಮಾಡ್ಕೊಳ್ಳಿ. ಅಂದ್ರೆ ನೀವು ಎಚ್ಚರ ಆಗಿ, ಬದಲಾವಣೆ ಆಗಿ, ಓಕೆನಾ ಸ್ನೇಹಿತರೆ, ಜಾಗೃತ ಆಗಿರಿ ಅಂತ ನಾವು ನಿಮಗೆ ತುಂಬಾ ಕ್ಲಿಯರ್ ಆಗಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಓಕೆ, ಹಾಗಾಗಿ ಇಲ್ಲಿ ದೇವ್ರ ಮನೆ ಎಲ್ಲಿ ಮಾಡ್ಕೋಬೇಕು? ಪೂರ್ವ ದಿಕ್ಕಿಗೆ ಮಾತ್ರ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಪೂರ್ವ ದಿಕ್ಕಿಗೆ ಮಾತ್ರ ಮಾಡ್ಕೋಬೇಕು ದೇವ್ರ ಮನೆ. ಓಕೆನಾ ಸ್ನೇಹಿತರೆ? ಬೇರೆ ಎಲ್ಲೂ ಮಾಡಬಾರ್ದು. ಕೆಲವರು ಏನ್ ಮಾಡ್ತಾರೆ, ಪಶ್ಚಿಮ ದಿಕ್ಕಿಗೆ ಕೊಡ್ತಾರೆ ಈ ರೀತಿ. ಕೆಲವರು ಪಶ್ಚಿಮ ದಿಕ್ಕಿಗೆ ಕೊಡ್ತಾರೆ ಈ ರೀತಿ. ಇದು ಕೂಡ ತಪ್ಪು ಸ್ನೇಹಿತರೆ. ಪಶ್ಚಿಮ ದಿಕ್ಕಿಗೆ ಯಾರಿರ್ತಾರೆ ನೋಡ್ರಿ, ಇಲ್ಲಿ ಶನಿ ಗ್ರಹ ಇರ್ತಾನೆ. ಓಕೆ, ಶನಿ ಗ್ರಹಕ್ಕೆ ಅಧಿಪತಿ ಯಾರು? ವರುಣದೇವ, ಅಂದ್ರೆ ನೀರಿನ ದೇವ, ಜಲದೇವ. ಜಲದೇವ ಅಧಿಪತಿ ಇದಕ್ಕೆ, ಶನಿ ಗ್ರಹಕ್ಕೆ. ಇಲ್ಲಿ ನೀರಿರ್ಬೇಕು. ಓಕೆ, ಅಂದ್ರೆ ಶೌಚಾಲಯ ಇರ್ಬೋದು, ಹಾಗೂ ಮನೆ ಮೇಲೆ ಇದು ಸಿಂಟೆಕ್ಸ್ ಟ್ಯಾಂಕಿ ಅದು ಇರಬೇಕು. ಪಶ್ಚಿಮ ದಿಕ್ಕಿನಲ್ಲಿ ನೀರು ಇರುವಂತಹ ಜಾಗ ಇದು. ಓಕೆನಾ? ಅಂದ್ರೆ ಇಲ್ಲಿ ಭಾರ ಇರಬೇಕು, ಭಾರವಾದ ವಸ್ತುಗಳು ಇರಬೇಕು. ಓಕೆನಾ? ದೇವ್ರ ಮೂಲೆಯಲ್ಲಿ ನೀವೇನ್ ಮಾಡ್ತೀರಾ? ದೀಪ ಹಚ್ತೀರಾ, ಉದ್ನಿಕಡ್ಡಿ ಹಚ್ತೀರಾ, ಮಂಗಳಾರತಿ ಬೆಳಗ್ತೀರಾ, ಎಲ್ಲ ಮಾಡ್ತೀರಾ. ಅಂದ್ರೆ ಬೆಂಕಿ ಬರುತ್ತೆ, ಅಗ್ನಿ ತತ್ವ ದೇವ್ರ ಮೂಲೆಯಲ್ಲಿ ಬರುತ್ತೆ. ಹೌದಾ? ದೀಪ ಹಚ್ಚಿದ್ರೆ ಅಗ್ನಿ, ಉದ್ನಿಕಡ್ಡಿ ಬೆಳಗಿದ್ರೆ ಅಗ್ನಿ, ಮಂಗಳಾರತಿ ಬೆಳಗಿದ್ರೆ ಸಹ ಅಗ್ನಿ. ಓಕೆ, ದೀಪ ಅಂತ ಕಂಟಿನ್ಯೂ ಇರುತ್ತೆ. ಓಕೆನಾ? ಹಾಗಾಗಿ ಇಲ್ಲಿ ಪಶ್ಚಿಮ ದಿಕ್ಕಿಗೆ ದೇವರ ಮನೆ ಮಾಡಬಾರ್ದು. ಒಂದ್ ವೇಳೆ ಮಾಡಿದ್ರೆ ಮನೆ ಯಜಮಾನನಿಗೂ ತೊಂದರೆ ಆಗುತ್ತೆ. ಓಕೆನಾ ಸ್ನೇಹಿತರೆ? ಯಾಕಂದ್ರೆ ಇದು ಪಶ್ಚಿಮ ದಿಕ್ಕಿಗೆ ಶನಿ ಗ್ರಹ ಅಧಿಪತಿ ಇರ್ತಾನೆ, ಶನಿ ಗ್ರಹ ಇರ್ತಾನೆ. ಶನಿ ಗ್ರಹಕ್ಕೆ ವರುಣ ದೇವ ಅಂದ್ರೆ ನೀರಿನ ದೇವ ಇದಕ್ಕೆ ಅಧಿಪತಿ ಆಗಿರ್ತಾನೆ. ಓಕೆನಾ? ಹಂಗಾಗಿ ನೋಡ್ರಿ, ನೀರು ಬೆಂಕಿ ಎರಡು ಶತ್ರುಗಳು, ಮಿತ್ರಗಳು ಅಲ್ಲ. ಓಕೆನಾ ಸ್ನೇಹಿತರೆ? ನೀರು ಬೆಂಕಿ ಅಂದ್ರೆ ಅಗ್ನಿ, ಶತ್ರುಗಳು ಎರಡು. ಓಕೆನಾ? ಹಂಗಾಗಿ ಇಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಸಹ ಇರಬಾರ್ದು. ಕೇವಲ ಪೂರ್ವ ದಿಕ್ಕಿನಲ್ಲಿ ಮಾತ್ರ ದೇವರ ಮನೆ ಇರಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಶಾನ್ಯ ಮೂಲೆಗೆ ಇರಬಾರ್ದು, ಆಗ್ನೇಯ ಮೂಲದಲ್ಲಿ ಇರಬಾರ್ದು, ದಕ್ಷಿಣ ದಿಕ್ಕಿನಲ್ಲಿ ಇರಬಾರ್ದು, ನೈಋತ್ಯ ಮೂಲೆಯಲ್ಲಿ ಇರಬಾರ್ದು, ಪಶ್ಚಿಮ ದಿಕ್ಕಿನಲ್ಲಿ ಇರಬಾರ್ದು, ವಾಯು ಮೂಲೆಗೂ ಇರಬಾರ್ದು, ಉತ್ತರ ದಿಕ್ಕಿಗೂ ಇರಬಾರ್ದು. ಓಕೆನಾ ಸ್ನೇಹಿತರೆ? ಕೇವಲ ಪೂರ್ವ ದಿಕ್ಕಿನ ಕಡೆ ಮಾತ್ರ ಇರಬೇಕು, ಪೂರ್ವ ದಿಕ್ಕಿಗೆ ಇರಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ, ಕೆಲವರು ಏನ್ ಮಾಡ್ತಾರೆ, ಇಲ್ಲಿ ಪೂರ್ವ ದಿಕ್ಕಿಗೆ ದೇವ್ರ ಮನೆ ಮಾಡ್ಕೊಂಡ್ಬಿಟ್ಟು ಇಲ್ಲೇನ್ ಮಾಡ್ತಾರೆ, ಕೆಳಗಡೆ ಎಲ್ಲ ದೇವ್ರ ಫೋಟೋಗಳು ಚಿತ್ರಪಟಗಳು ಇಡ್ತಾರೆ. ಇಲ್ಲಿ ಕೆಳಗಡೆ ಒಂದು ಕಟ್ಟೆ ಮಾಡಿಬಿಟ್ಟು ಇಡ್ತಾರೆ. ಓಕೆ, ಒಂದಡಿ ಕಟ್ಟೆ ಅಥವಾ ಒಂದು ಹೈಟ್ 3 ಅಡಿ ಕಟ್ಟೆ ಮಾಡ್ಕೊಂಡು ಇಡ್ತಾರೆ. ಓಕೆನಾ? ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ಅದ್ರ ಮೇಲ್ಗಡೆ ಸೆಲ್ಫ್ ಮಾಡ್ತಾರೆ. ಸೆಲ್ಫ್ ಏನಂದ್ರೆ ಪ್ಲೇವುಡ್ ಇಂದ ಸೆಲ್ಫ್ ಮಾಡ್ತಾರೆ. ಅಂದ್ರೆ ಏನನ್ನ ಪೂಜಾ ಸಾಮಾನುಗಳು ಇಡಕ್ಕೆ ಸೆಲ್ಫ್ ಮಾಡ್ತಾರೆ. ಆ ರೀತಿ ಮಾಡಬಾರ್ದು ಸ್ನೇಹಿತರೆ, ತಪ್ಪು. ಆ ರೀತಿ ಮಾಡ್ಲೇಬಾರ್ದು, ತಪ್ಪು. ಅರ್ಥ ಆಗ್ತಿದ್ದಿಲ್ಲ ತರ ನಾನು ಹೇಳೋದು ನಿಮಗೆ. ಇಲ್ಲಿ ಭಗವಂತನ ದೇವರನ್ನ ಚಿತ್ರಪಟಗಳು ಇಟ್ಟು ಅದ್ರ ಮೇಲ್ಗಡೆ ಸೆಲ್ಫ್ ಮಾಡ್ತಾರೆ. ಅಂದ್ರೆ ನೋಡಿ, ಈ ರೀತಿ ಸೆಲ್ಫ್ ಮಾಡ್ತಾರೆ. ಪ್ಲೇವುಡ್ ಇಂದು, ರೊಟ್ಟಿಂದು ಅಥವಾ ಸಿಮೆಂಟ್ ಮಾಡ್ತಾರೆ, ಕೆಲವರು ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಅಂದ್ರೆ ಇಲ್ಲಿ ದೇವ್ರ ಮೂಲೆಗೆ ವಜೆ ಬಿದ್ದಂಗಾಗುತ್ತೆ, ಒತ್ತಡ ಬಿದ್ದಂಗಾಗುತ್ತೆ. ಇಲ್ಲಿ ಒತ್ತಡ ಬಿದ್ದರೆ ಏನಾಗುತ್ತೆ, ಗಂಡ ಹೆಂಡತಿ, ಮನೆ ಯಜಮಾನಿ
ಅವ್ರಿಗೆ ಪ್ರೆಷರ್ ಬೀಳುತ್ತೆ, ಅವ್ರ ಜೀವನದಲ್ಲಿ ಪ್ರೆಷರ್ ಬೀಳುತ್ತೆ. ಅಂದ್ರೆ ಅವ್ರ ಸುಖ ಸಂಸಾರ ಚೆನ್ನಾಗಿರಲ್ಲ. ಓಕೆನಾ, ಸುಖಮಯವಾದ ಜೀವನ ಇರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಓಕೆ, ಹಾಗಾಗಿ ಸೆಲ್ಫ್ ಎಲ್ಲಿ ಮಾಡ್ಕೋಬೇಕು ನೋಡಿ, ಸೆಲ್ಫ್ ಇಲ್ಲಿ ನೋಡಿ, ದೇವರ ಕಟ್ಟೆ ಇದೆ ತಾನೆ, ಇಲ್ಲಿ ಇಷ್ಟು ಬಿಟ್ಟು ಸೆಲ್ಫ್ ಇಲ್ಲಿ ಮಾಡ್ಕೊಳ್ಳಿ, ಇಲ್ಲಿ ಸೆಲ್ಫ್ ಮಾಡ್ಕೊಳ್ಳಿ. ಈ ಪೂಜಾ ರೂಮ್ಗೆ, ಈ ದೇವ್ರ ಮನೆಗೆ ಇದು ದಕ್ಷಿಣ ದಿಕ್ಕಾಗುತ್ತೆ, ಇದು ಈ ಮೂಲೆ ದಕ್ಷಿಣ ದಿಕ್ಕಾಗುತ್ತೆ, ಇದು ಉತ್ತರ ಆಗುತ್ತೆ, ಇದು ಪೂರ್ವ ಆಗುತ್ತೆ, ಇದು ಪಶ್ಚಿಮ ಆಗುತ್ತೆ. ಓಕೆ, ಈ ಪೂಜಾ ರೂಮ್ಗೆ ಅಂದ್ರೆ ದೇವ್ರ ಮನೆಗೆ ಇಲ್ಲಿ ಸೆಲ್ಫ್ ಮಾಡ್ಕೊಳ್ಳಿ, ಒಂದು ಪ್ಲೇವುಡ್ ಹಾಕಿ. ಸೆಲ್ಫ್ ಅಂದ್ರೆ ಸೆಲ್ಫ್ ಅರ್ಥ ಆಗುತ್ತಲ್ಲ ನಿಮ್ಗೆ ಹೇಳಿದ್ರೆ, ಆ ರೀತಿ ಮಾಡ್ಕೊಳ್ಳಿ. ಅಲ್ಲಿ ಏನಾದ್ರೂ ಎಣ್ಣೆ ಡಬ್ಬೆ, ಬತ್ತಿಗಳು, ಊದಿಕಡ್ಡಿಗಳು, ಅಗರಬತ್ತಿಗಳು, ಧೂಪ, ದೀಪ, ನೈವೇದ್ಯಗಳು, ಬಟ್ಲ, ಚೊಂಬು ಅಂತವೆಲ್ಲ ಇಡ್ಬೋದು. ಓಕೆನಾ ಸ್ನೇಹಿತರೆ. ಇನ್ನು ನಿಮಗೇನಂದ್ರೆ ಹೆಚ್ಚಾಗಿ ದೇವರ ಫೋಟೋಗಳನ್ನ ಇಡಕ್ ಹೋಗ್ಬೇಡಿ. ಒಂದು ಎರಡು ಅಥವಾ 3 4 ಒಂದು 5 ಅಂದ್ರೆ ಮಸ್ತ್ ಆಯ್ತು. ಯಾಕಂದ್ರೆ ಕೆಲವರಿಗೆ ಮನೆ ದೇವರು ಅಂತ ಇರ್ತಾರೆ ಬೇರೆ, ಕೆಲವರಿಗೆ ಕುಲ ದೇವರು ಅಂತ ಬೇರೆ ಇರ್ತಾರೆ, ಕೆಲವರಿಗೆ ತಮ್ಮ ಇಷ್ಟ ದೇವರು ಅಂತ ಇರ್ತಾರೆ. ಈಗ ಉದಾಹರಣೆಗೆ ಒಬ್ಬರದು ಮನೆ ದೇವರು ಆಂಜನೇಯ ಆದ್ರೆ ಅವ್ರಿಗೆ ನಾರಾಯಣ ಅಂದ್ರೆ ಬಹಳ ಇಷ್ಟ. ಕೆಲವ್ರ ಮನೆಯಲ್ಲಿ ನಾರಾಯಣ ಇದು ಯಾರು ಹುಲಿಗೆಮ್ಮ ದೇವಿ, ಯಲ್ಲಮ್ಮ ದೇವಿ ಮನೆ ದೇವರಿದ್ರೆ ಅವರಿಗೆ ತಿರುಪತಿ ಬಾಲಾಜಿ ಅಂದ್ರೆ ಬಹಳ ಇಷ್ಟ. ಹಂಗೆ ಅವರವರ ಇಷ್ಟ ದೇವರು ಇರ್ತಾರೆ ಬೇರೆ, ಕುಲ ದೇವರು ಬೇರೆ ಇರ್ತಾರೆ, ಮನೆ ದೇವರು ಬೇರೆ ಇರ್ತಾರೆ. ಓಕೆನಾ, ಅಷ್ಟು ಮಾತ್ರ ಫೋಟೋಗಳು ಇಟ್ಕೊಳ್ಳಿ. ಜಾಸ್ತಿ ಮೂರ್ತಿಗಳು ಬೇಡ. ಮೂರ್ತಿಗಳು ಅಂದ್ರೆ ಕಲ್ಲಿನ ಮೂರ್ತಿಗಳು ಬೇಡ ದೇವ್ರ ಮನೆಯಲ್ಲಿ. ಓಕೆನಾ ಸ್ನೇಹಿತರೆ, ಕಲ್ಲಿನ ಮೂರ್ತಿಗಳು ದೇವರದ್ದು ಬೇಡ. ಬೆಳ್ಳಿದಾದ್ರೂ ಇಡ್ಬೋದು ದೇವ್ರ ಮನೆಯಲ್ಲಿ, ಬೆಳ್ಳಿದು ಇಡ್ಬೋದು, ಹಿತ್ತಾಳದು ಇಡ್ಬೋದು, ಹಾಗೂ ಬಂಗಾರದ ಇಡ್ಬೋದು. ಬಂಗಾರದಿದ್ರೆ ಬಂಗಾರದ ಮೂರ್ತಿ ಇಡ್ಬೋದು. ಬೆಳ್ಳಿದಿದ್ರೆ ಬೆಳ್ಳಿದ ಮೂರ್ತಿ, ಶಿವಲಿಂಗ, ಲಕ್ಷ್ಮಿ ಚಿತ್ರ, ಬೆಳ್ಳಿದು ಆಂಜನೇಯದ್ದು ಇಡ್ಬೋದು, ಹಿತ್ತಾಳಿದು ಇಡ್ಬೋದು. ಓಕೆನಾ, ತಾಮ್ರದ್ದು ಬೇಕಾದ್ರೂ ಇಡ್ಬೋದು. ಓಕೆ, ಇನ್ನೂ ಬೆನಿಫಿಟ್ ತಾಮ್ರದಿದ್ರೆ, ಯಾಕಂದ್ರೆ ಸೂರ್ಯ ಅಲ್ಲ ಇಲ್ಲಿ, ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಇಡ್ತಾನೆ. ತಾಮ್ರದ್ದು ಮೂರ್ತಿ ಇದ್ರೆ ಕೂಡ ಇಡ್ಬೋದು ನೀವು. ಕಳಸ ಇಡ್ಬೋದು, ತಾಮ್ರದ ಬಿಂದಿಗೆ ಅಥವಾ ತಾಮ್ರದ್ದು ಅಲ್ಲ ಬೆಳ್ಳಿದು ಬಿಂದಿಗೆ ಚೊಂಬಿದ್ರೆ ಅದರಲ್ಲಿ ಕಳಸ ಕೂಡ ಇಡ್ಬೋದು. ಓಕೆನಾ, ಕಲ್ಲಿನ ಮೂರ್ತಿಗಳು ಇಡಕೋಬೇಡಿ. ಓಕೆನಾ, ಈ ರೀತಿ ಇದೆ ನೋಡಿ, ದೇವ್ರ ಮನೆಯಲ್ಲಿ ಈ ರೀತಿ ಇರಬೇಕು. ಓಕೆನಾ ಸ್ನೇಹಿತರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ದೇವ್ರ ಮನೆ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ತುಂಬಾ ನಿಗೂಢ ರಹಸ್ಯವಾದ ಒಂದು ವಾಸ್ತು ಮಾಹಿತಿ ನಿಮಗೆ ನಾನು ತಿಳಿಸ್ಕೊಡ್ತಿದ್ದೇನೆ. ಓಕೆನಾ ಸ್ನೇಹಿತರೆ, ಇನ್ನೂ ಹೆಚ್ಚಾಗಿ ಇನ್ನೂ ಇದೆ ತಿಳಿಸ್ಕೊಡಕ್ಕೆ. ಎಲ್ಲ ಒಂದೇ ವಿಡಿಯೋದಲ್ಲಿ ಅಂದ್ರೆ ಆಗೋದಿಲ್ಲ ಸ್ನೇಹಿತರೆ. ಓಕೆನಾ, ನಿಮಗೆ ಹಂತವಾಗಿ ತಿಳಿಸ್ಕೊಂತ ಬರ್ತೇನೆ, ಒಂದೊಂದೇ ರಹಸ್ಯವನ್ನು ಬಿಚ್ಚಿಟ್ಟು ಬರ್ತೇನೆ. ಓಕೆನಾ ಸ್ನೇಹಿತರೆ, ಈ ನಮಗೆ ಕಮೆಂಟ್ ಇದು ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಫೋನ್ ಕಾಲ್ ಮಾಡಿ. ಫೋನ್ ಕಾಲ್ ಚಾರ್ಜಸ್ ಫ್ರೀ ಇದೆ. ಓಕೆನಾ ಸ್ನೇಹಿತರೆ, ನಮ್ಮ BMD ವಾಸ್ತುವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಸಿಂಬಲ್ ಪ್ರೆಸ್ ಮಾಡಿ, ಹಾಗೂ ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ.